ಕೆಲ್ಸದ ಮೇಲೆ ಒಂದಿನ ಚಪ್ಪಲಿ ಹಾಕೋಗ್ಬಿಡ್ತು. ಮಿಡಿಲ್ ಕ್ಲಾಸ್ ಜನ ತಿಂಗಳಿಗೆ ಒಂದು ಜೊತೆ ಚಪ್ಪಲಿ ಹರಿದ್ರೆ ಯಾವನಿಗಾದರೂ ನೋವಾಗುತ್ತೆ ಅಂತ ಚಪ್ಪಲಿ ಇಲ್ಲದೆ ಕೆಲಸ ಮಾಡೋದಕ್ಕಾಗಲ್ಲ. ನಮಗೆ ಬೇಕಾದಂಥ ಚಪ್ಪಲಿ ತರೋದಕ್ಕೆ ಟೌನ್ದೊಳಗೆ ತಿರುಗಾಡ್ತೀವಿ. ಆದರೆ ಒಂದೇ ಒಂದು ಅಂಗಡಿಯಲ್ಲಿ ಸಹ ಬೇಕಾದಂಥ ಚಪ್ಪಲಿ ಸಿಗೋದಿಲ್ಲ. ಈಗೇನ್ ಮಾಡ್ತಾನೆ ನಿಮ್ ಹೀರೋ ಬಿಲ್ ಗಿವ್ ಅಪ್? ಸಿಕ್ಕಿಲ್ಲ ಅಂತೇಳಿ ಸುಮ್ಮನೆ ಕೂರಲಿಲ್ಲ ಅವನು. ಅದನ್ನು ತರೋದಕ್ಕೆ 6,000 ಕಿಲೋಮೀಟರ್ ಜರ್ನಿ ಮಾಡ್ತಾನೆ. ಕನ್ನಡಿಗ ಊರಿಗೆ ಹೋಗಿದ್ದು 2 ಕಾರಣಕ್ಕೆ. ಇನ್ನೊಂದು ಕಾರಣ ಯಾವುದು? ಅವನು ದುಡ್ಡು ತಗೊಂಡು ಊರಿಗೆ ಹೋಗಿದ್ನಲ್ವಾ. He was seeing family, friends and Kannadiga wife. ನೋ, ಮತ್ ಎದಕ್ ಹೋದ? ಮೇಡಮ್ ನಿಮ್ಮ ಹತ್ರ ಮಾತಾಡ್ಬೇಕಂತ ಕೆಲವು ದಿನಗಳಿಂದ ಕಾಯ್ತಾ ಇದ್ದೀನಿ ಮೇಡಮ್. ಹೌದು, ಇವ್ರು ಹೇಳ್ತಾ ಇದ್ರು ಅವನ ಯಾರು ಆಸ್ವಾಸ್ ಹೋಗಿದ್ದಾನಂತಾರೆ. ಅವನ ಬಗ್ಗೆನ? ಹೌದು ಮೇಡಮ್, ಅವನ ಬಗ್ಗೆನೇ ಮಾತಾಡ್ಬೇಕಾಗಿತ್ತು. 100-200 ರೂಪಾಯ್ದು ಕೊಟ್ಟು ಕಳ್ಸ್ರಿ ಅವನಿಗೆ. ಯಾವ್ದಾದ್ರು ಒಂದು ಕೊಟ್ಟು ಕಳ್ಸ್ರಿ. ಇಲ್ಲೇ ಇಲ್ಲ ನಾವು ಹೋಗ್ರಿ ಅವರಿಂದ. ನೋ ಮ್ಯಾಮ್, ನಾನು ಮಾತಾಡ್ಬೇಕಾಗಿದ್ದು ಅವನು ಹಾಕೊಳ್ಳೋ ಚಪ್ಪಲಿ ಬಗ್ಗೆ. ಐ ವಾಂಟ್ ಟು ಟಾಕ್ ಟು ಅಬೌಟ್ ಕನ್ನಡಿಗ. ಇಂಥ ಚಿಕ್ಕ ಕೈಗಳಿಗೆಲ್ಲ ಕೊಡ್ಸೋದಕ್ಕೆ ನನಗೆ ಟೈಮ್ ಇಲ್ಲ. ನೀವು ಯಾವುದಾದ್ರೂ ಒಂದು ಕೊಡ್ಸ್ರಿ, ತುಂಬ ಕೆಲಸ ಇದೆ. No, just 5 minutes ma'am, please ma'am. ನಾಲ್ಕು ವರ್ಷದಿಂದ ಅವನು ಸೆಂಟ್ರಿಂಗ್ ಕೆಲಸ ಮಾಡ್ತಾ ಇದ್ದಾನೆ. ಆದರೆ ಅವನು ಒಂದು ದಿನ ಕೂಡ ಬೇರೆ ಊರಿಗೆ ಹೋಗಿಲ್ಲ ಚಪ್ಪಲಿ ತರೋದಕ್ಕೆ. ಆದರೆ ನಿಮ್ಮಂಥವ್ರು ಯಾರಾದರೂ ಬರ್ತಾರೆ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೀನಿ. ಒಂದು ವಸ್ತುವಿನ ಆಗಲಿ ಒಬ್ಬ ವ್ಯಕ್ತಿಯೇ ಆಗಲಿ ಗಂಡಗಳು ಇಷ್ಟಪಟ್ಟಿದ್ದಾರೆ ಅಂದರೆ ಅದು ಇರಲಿಗೆ ಹೋಗ್ತಾರೆ, ಇಲ್ಲ ಆ ವಿರೋಲ್ಗೆ ಅದನ್ನು ಕರೆಸ್ಕೋತಾರೆ. ಸ್ವರೂಪ, ಎಸ್ ಮ್ಯಾಮ್.